ನಿಮ್ಮ ಹತ್ರ ಯಾವುದೇ ಒಂದು ಫೋನ್ ಇರಲಿ, ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮ್ ಇರುತ್ತೆ. ಇವತ್ತು ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ನಾನು ಹೇಳುವಂಥ 5 ಸೆಟ್ಟಿಂಗ್ಸ್ಗಳನ್ನ ಬೇಗ ಚೇಂಜ್ ಮಾಡಿಕೊಡಿ. ನೀವು ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಇಲ್ಲ ಅಂತಂದರೆ ನಿಮ್ಮ ಒಂದು ಡೇಟಾನ ಯಾರು ಬೇಕಾದರೂ ಕೂಡ ನೋಡ್ಬೋದು ಮತ್ತು ನಿಮ್ಮ ಒಂದು ಡೇಟಾ ಲೀಕ್ ಆಗ್ಬೋದು. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳಿದು. 5 ಸೆಟ್ಟಿಂಗ್ಸ್ಗಳು ಏನನ್ನು ಆನ್ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಇವಾಗ ಫಸ್ಟ್ ಸೆಟ್ಟಿಂಗ್ನ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮೊಂದು ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮನ್ನು ಓಪನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಅಲ್ಲಿ ಮೇಲ್ಗಡೆ ನೀವು 3 ಡಾಟೆಡ್ ಲೈನ್ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರ್ತಾ ಇದೆ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಮೇಲ್ಗಡೆ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಸೇಫ್ ಬ್ರೌಸಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 3 ಆಪ್ಷನ್ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿವರೆಗೂ ನಿಮಗೆ ಯಾವ್ದು ಬೇಕಾದರೂ ಕೂಡ ಸೆಲೆಕ್ಟ್ ಮಾಡ್ಕೊಂಡಿರಿ, ಬಟ್ ಇವಾಗ ನಾನು ಹೇಳುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಇವಾಗ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಫಸ್ಟ್ ಆಪ್ಷನ್ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ, ಸೊ ನೀವು ತುಂಬ ಜನ ವೆಬ್ಸೈಟ್ಸ್ಗಳಿಗೆ ವಿಸಿಟ್ ಮಾಡ್ತಾ ಇರ್ತೀರಾ, ಯಾವ್ಯಾವುದು ವೆಬ್ಸೈಟ್ಸ್ಗಳು ಓಪನ್ ಮಾಡ್ತಾ ಇರ್ತೀರಾ. ಕೆಲವೊಂದಷ್ಟು ವೆಬ್ಸೈಟ್ಸ್ಗಳು ಫೇಕ್ ಇರ್ತವೆ, ನಿಮ್ಮ ಒಂದು ಡೇಟಾನ ಕದಿಯೋವಂಥ ವೆಬ್ಸೈಟ್ಸ್ಗಳು ಕ್ರಿಯೇಟ್ ಮಾಡಿರ್ತಾರೆ. ಸೊ ನೀವು ಆ ಒಂದು ವೆಬ್ಸೈಟ್ಗೆ ಹೋದ ತಕ್ಷಣ ನಿಮ್ಮ ಒಂದು ಡೇಟಾ ಅವರು ಕತ್ಕೊಬಿಡ್ತಾರೆ. ಅದಕ್ಕೋಸ್ಕರ ಈ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಡೌನ್ಲೋಡ್ ಎಲ್ಲ ಮಾಡ್ತಾ ಇರ್ತೀರಾ, ಕ್ರೋಮಲ್ಲಿ ಏನಾದರೂ ವೀಡಿಯೋಸ್ಗಳು ಫೋಟೋಸ್ಗಳು ಡೌನ್ಲೋಡ್ ಮಾಡ್ತಾ ಇರ್ತೀರಾ, ಅದರಿಂದ ನಿಮಗೆ ವೈರಸ್ಗಳು ಬರೋದು, ಮಾಲ್ವೇರ್ ಬರೋದು, ಇದೆಲ್ಲ ಸಮಸ್ಯೆಗಳಾಗಿ ಏನಾಗುತ್ತೆ, ನಿಮ್ಮ ಒಂದು ಡೇಟಾ ಲೀಕ್ ಆಗಿಬಿಡುತ್ತೆ. ನಿಮ್ಮ ಒಂದು ಕ್ರೋಮಿಂದನೇ ಎಲ್ಲ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸೇಫ್ ಆಗಿರಬೇಕು ಅಂತಂದರೆ ಈ ಒಂದು ಫಸ್ಟ್ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಒಂದು ಕ್ರೋಮಲ್ಲಿ ನೀವು ಯಾವುದೇ ಒಂದು ವೆಬ್ಸೈಟ್ಸ್ಗಳಿಗೆ ಹೋದ್ರೂ ಕೂಡ ಅದು ಡೇಂಜರಸ್ ವೆಬ್ಸೈಟ್ಸ್ ಇದೆ ಅಂತಂದರೆ ಅದನ್ನು ಕ್ರೋಮು ಓಪನ್ ಮಾಡೋದು ಬಿಡೋದಿಲ್ಲ. ಓಕೆ, ಸೇಫಾಗಿ ಇಟ್ಕೊಳ್ಬೋದು ನಿಮ್ಮೊಂದು ಡೇಟಾನ. ಇದು ಫಸ್ಟ್ ಸೆಟ್ಟಿಂಗು. ಈಗ ನಾವು ಎರಡನೇ ಸೆಟ್ಟಿಂಗ್ಗೆ ನಾವು ಬ್ಯಾಕಿಗೆ ಬಂದ್ಬೋಣ. ಸೊ ನೋಡಿ, ಎರಡನೇ ಸೆಟ್ಟಿಂಗ್ ಏನು ಆನ್ ಮಾಡ್ಕೊಳ್ಬೇಕು ಅಂತಂದರೆ, ಸೊ ನಿಮ್ಮ ಒಂದು ಕ್ರೋಮನ್ನು ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂದು ಮತ್ತೆ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಕುಕ್ಕೀಸ್ ಅಂತ ಇದೆ. ಈ ಒಂದು ಥರ್ಡ್ ಪಾರ್ಟಿ ಕುಕ್ಕೀಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ಒಂದು ಅಲೋ ಅಂತ ಬರುತ್ತೆ, ಇನ್ನೊಂದು ಬ್ಲಾಕ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಬ್ಲಾಕ್ ಥರ್ಡ್ ಪಾರ್ಟಿ ಕುಕ್ಕೀಸ್ ಸೆಲೆಕ್ಟ್ ಮಾಡಿಕೊಂಡೆ. ಇದನ್ನು ನೀವು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ, ಸೊ ನೀವು ಕೆಲವೊಂದಷ್ಟು ವೆಬ್ಸೈಟ್ಸ್ಗಳಿಗೆ ವಿಸಿಟ್ ಮಾಡಿದಾಗ ಆ ಒಂದು ವೆಬ್ಸೈಟ್ಸ್ಗಳು ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾ ಇರ್ತವೆ, ಆಯಿತಾ. ಸೊ ಅದನ್ನು ನೀವು ಬ್ಲಾಕ್ ಮಾಡೋದಕ್ಕೆ ಸೊ ನೀವು ಈ ಒಂದು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಎರಡನೇ ಸೆಟ್ಟಿಂಗು. ಬೇಗ ಎಲ್ಲರೂ ಕೂಡ ಈ ಒಂದು ಸೆಟ್ಟಿಂಗ್ನ ಮಾಡ್ಕೊಳ್ಳಿ. ಸೊ ಯಾರು ಕೂಡ ನಿಮ್ಮನ್ನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ನೀವೇನೇನು ತೆಗಿತಾ ಇದ್ದೀರಾ, ಏನೇನು ಮಾಡ್ತಾ ಇದ್ದೀರಾ ಅನ್ನೋದನ್ನ. ಇದು ಎರಡನೇ ಸೆಟ್ಟಿಂಗ್. ಈಗ ನಾವು ಮೂರನೇ ಸೆಟ್ಟಿಂಗ್ಗೆ ಹೋಗೋಣ. ಸೊ ತುಂಬ ಜನಕ್ಕೆ ನೀವು ಕ್ರೋಮನ್ನು ಉಪಯೋಗಿಸ್ಬೇಕಾದ್ರೆ ತುಂಬ ನೋಟಿಫಿಕೇಷನ್ಸ್ಗಳು ಬರ್ತಾ ಇರುತ್ತೆ ನಿಮ್ಮ ಫೋನ್ಗೆ. ಈ ಥರ ನೋಟಿಫಿಕೇಷನ್ ಎಳೆದಾಗ ಬರೀ ಕ್ರೋಮ್ದೇ ನೋಟಿಫಿಕೇಷನ್ಸ್ಗಳು, ಅನ್ನೆಸೆಸರಿ ಮೆಸೇಜಸ್ಗಳು ಬರ್ತಾ ಇರುತ್ತೆ. ಇದರಿಂದ ನಿಮ್ಮೊಂದು ಬ್ಯಾಟ್ರಿನೂ ಕೂಡ ಬೇಗ ಡ್ರೈನ್ ಆಗ್ತಾ ಇರುತ್ತೆ. ಆಮೇಲೆ ನಿಮ್ಮದು ಏನಂತೀರೋ ಒಂಥರ ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ, ಫೋನ್ ಯೂಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಅದೇನಪ್ಪ ಅಂತಂದರೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಶೋ ನೋಟಿಫಿಕೇಶನ್ ಅಂತಿದೆ ನೋಡಿ, ಇದು ಆನ್ ಆಗಿರುತ್ತೆ. ಇದನ್ನು ನೀವು ಆಫ್ ಮಾಡ್ಕೊಳ್ಳಿ. ಇದನ್ನು ಆಫ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಕ್ರೋಮಿಂದ ನಿಮಗೆ ಯಾವುದೇ ಥರ ನೋಟಿಫಿಕೇಶನ್ ಬರಲ್ಲ. ಮೇಲ್ಗಡೆ ಸಡನ್ನಾಗಿ ನೀವು ಫೋನಲ್ಲಿ ಬರುತ್ತಲ್ಲ, ಅದು ಬರೋದಿಲ್ಲ. ಇದರಿಂದ ನಿಮ್ಮೊಂದು ಬ್ಯಾಟ್ರಿನೂ ಕೂಡ ಸೇವ್ ಆಗುತ್ತೆ. ಆ್ಯಂಡ್ ಅದರ ಜೊತೆಗೆ ಸೊ ನೀವು ಡಿಸ್ಟ್ರಾಕ್ಟ್ ಆಗಲ್ಲ, ಫೋನ್ನ ಎನಿ ಟೈಮ್ ಯೂಸ್ ಮಾಡಬೇಕು ಅಂತ ಮನಸ್ಸಾಗಲ್ಲ. ನೀವು ಹಿಂಗೆ ಕ್ಲೋಸ್ ಮಾಡಿ ಫೋನ್ ಇಟ್ಟಿದಾಗ ಕ್ಲೋಸ್ ಮಾಡೇ ಇಟ್ಟಿರ್ತೀರ, ಯಾಕೆಂದರೆ ನೋಟಿಫಿಕೇಶನ್ ಬರಲ್ವಲ್ಲ, ಅದಕ್ಕೋಸ್ಕರ. ಸೊ ಇದು ಒಂದು ಒಳ್ಳೆ ಸೆಟ್ಟಿಂಗ್ ಅಂತಲೇ ಹೇಳ್ಬೋದು. ಇದು ಮೂರನೇ ಒಂದು ಸೆಟ್ಟಿಂಗ್. ಈಗ ನಾವು 4ನೇ ಒಂದು ಸೆಟ್ಟಿಂಗ್ಗೆ ಹೋಗೋಣ. ಸೊ 4ನೇ ಒಂದು ಸೆಟ್ಟಿಂಗ್ ಏನಪ್ಪ ಅಂತಂದರೆ, ಸೊ ನೋಡಿ, ನಿಮ್ಮ ಒಂದು ಕ್ರೋಮನ್ನು ನೀವು ಓಪನ್ ಮಾಡಿಕೊಂಡು ಸೊ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂದು ಸೈಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳಿರುತ್ತೆ. ಒಂದು ಲೊಕೇಶನ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಮೈಕ್ರೋಫೋನ್ ಇರುತ್ತೆ. ಇದಕ್ಕೆಲ್ಲ ನೀವು ಪರ್ಮಿಷನ್ನ ಕೊಟ್ಕೊಂಡಿರ್ತೀರ,
ಆಯಿತಾ. ಸೊ ನೀವು ಇಲ್ಲಿ ಲೊಕೇಶನ್ ಆಗ್ಬೋದು ಅಥವಾ ಕ್ಯಾಮ್ರಾ ಆಗ್ಬೋದು, ಇದೆಲ್ಲ ನೀವು ಆನ್ ಮಾಡ್ಕೊಂಡಿರ್ತೀರ. ಸೊ ಪ್ರತಿಯೊಂದೂ ಕೂಡ ಸೊ ನೀವು ಎಲ್ಲ ಟೈಮಲ್ಲೂ ಕೂಡ ಆನ್ ಮಾಡಬೇಕು ಅಂತೇನಿಲ್ಲ. ಸೊ ನೀವು ಬ್ಲಾಕು ಕೂಡ ಮಾಡ್ಬೋದು. ಸೊ ನಿಮಗೆ ಬೇಡವಾಗದಿರುವಂಥದ್ದನ್ನು ನೀವು ಬ್ಲಾಕ್ ಮಾಡಿಕೊಡಿ, ಆಯಿತಾ. ಸೊ ಯಾಕೆಂತಂದರೆ ಕೆಲವೊಂದಷ್ಟು ಪರ್ಮಿಷನ್ಸ್ಗಳು ಏನು ಅವಶ್ಯಕತೆ ಇರಲ್ಲ, ಕ್ಯಾಮ್ರಾ, ಮೈಕ್ರೋಫೋನ್ ಇದೆಲ್ಲ. ಸೊ ಅದರಿಂದ ನಿಮ್ಗೆ ಬೇಡದಿರುವಂಥದ್ದನ್ನು ಬ್ಲಾಕ್ ಮಾಡ್ಕೊಳ್ಬೋದು. ಸೊ ಇದೊಂದು ಸೆಟ್ಟಿಂಗ್ನ ನೀವೆಲ್ಲರೂ ಕೂಡ ಮಾಡ್ಕೊಳ್ಳಿ ಸೈಟ್ ಸೆಟ್ಟಿಂಗ್ಸಲ್ಲಿ. ಓಕೆ. ಸೊ ಇನ್ನು ಕೊನೆಯ ಟಿಪ್, 5ನೇ ಒಂದು ಟಿಪ್ ಏನಪ್ಪ ಅಂತಂದರೆ, ಸೊ ತುಂಬ ಜನ ನೀವು ಕ್ರೋಮನ್ನು ಯೂಸ್ ಮಾಡ್ತಾ ಇರ್ತೀರಾ, ಚೆನ್ನಾಗಿ ಯೂಸ್ ಮಾಡ್ತಾ ಇರ್ತೀರಾ, ಡೈಲಿ ಏನಾದರೂ ಒಂದು ವೆಬ್ಸೈಟ್ಸ್ಗಳು ವಿಸಿಟ್ ಮಾಡ್ತಾ ಇರ್ತೀರಾ, ಫೋಟೋ ವೀಡಿಯೋ ಡೌನ್ಲೋಡ್ ಮಾಡ್ತಾ ಇರ್ತೀರಾ. ಸೊ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕ್ರೋಮು ತುಂಬ ಸ್ಲೋ ಆಗ್ತಾ ಇರುತ್ತೆ, ಫೀಲು ನಿಮ್ಗೊಂಥರ ಸಿಕ್ಕಾಪಟ್ಟೆ ಸ್ಲೋ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ ನಾನು ಮಾಡಿಕೊಡಿ. 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ನಿಮಗೆ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ, ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಡಿಲೀಟ್ ಬ್ರೌಸಿಂಗ್ ಡೇಟಾ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಮೇಲ್ಗಡೆ ಸೊ ಇಲ್ಲಿ ನಿಮಗೆ ಆಲ್ ಟೈಮ್ ಅಂತಿದೆ ನೋಡಿ, ಇಲ್ಲಿ ನಿಮಗೆ ಒಂದೊಂದು ಸಲ 15 hours ಮಿನಿಟ್ಸ್ ಸೆಲೆಕ್ಟ್ ಆಗಿರುತ್ತೆ, 7 days ಸೆಲೆಕ್ಟ್ ಆಗಿರುತ್ತೆ, ಈ ಥರ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವು ಇಲ್ಲಿ ಲಾಸ್ಟ್ 7 daysನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಡಿಲೀಟ್ ಡೇಟಾ ಅನ್ನೋದನ್ನ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿಕೊಡಿ. ಇದನ್ನು ನೀವು ಡಿಲೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಕ್ರೋಮು ಫಾಸ್ಟ್ ಆಗುತ್ತೆ, ಆಯಿತಾ. ಯಾಕೆಂತಂದರೆ ನೀವು ತುಂಬ ಕ್ರೋಮಲ್ಲೆಲ್ಲ ಸರ್ಚ್ ಮಾಡ್ತಾ ಇರ್ತೀರಾ, ಅದೆಲ್ಲವೂ ಕೂಡ ಡೇಟಾ ಅಲ್ಲೇ ಉಳ್ಕೊಂಡಿರುತ್ತೆ, ಅದರಿಂದ ನಿಮಗೆ ಕ್ರೋಮು ತುಂಬ ಸ್ಲೋಗಿ ಯೂಸ್ ಆಗ್ತಾ ಇರುತ್ತೆ. ಸೊ ನೀವು ಪ್ರತಿ ವಾರ ಈ ಥರ ಡಿಲೀಟ್ ಮಾಡ್ಕೊಂಡು ಬರ್ತಾಯಿತ್ತು ಅಂತಂದರೆ ಹಿಸ್ಟ್ರಿನ, ಸೊ ನಿಮ್ಮ ಕ್ರೋಮು ಫಾಸ್ಟಾಗಿ ವರ್ಕ್ ಆಗುತ್ತೆ. ಸೊ ನಿಮಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓಕೆ. ಇದಿಷ್ಟು 5 ಸೆಟ್ಟಿಂಗ್ಸ್ಗಳನ್ನ ಇವಾಗಲೇ ನಿಮ್ಮ ಒಂದು ಕ್ರೋಮಲ್ಲಿ 2026ಕ್ಕೆ ಇನ್ನೂ ಬಂದಿಲ್ಲ, ಬರೋ ಟೈಮ್ಗೆ ಸೊ ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ತುಂಬ ಕ್ರೋಮ್ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಸ್ಗಳು ನನಗೆ ತುಂಬ ಅವಶ್ಯಕತೆ ಇದೆ. ಸೊ ಕಮೆಂಟ್ಸ್ ಮಾಡಿ, ಸೊ ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು.